ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. ಪ್ರಾಸಿಕ್ಯೂಷನ್ ಫೈಟ್ ನಡೀತಾ ಇದೆ. ಹೈಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ಗೆ ತಡೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ರಾಜ್ಯಪಾಲರ ನಡೆಯ ಬಗ್ಗೆ ಸಿಎಂ ಪರ ವಕೀಲರು ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರು ತೆಗೆದುಕೊಂಡಂತಹ ತೀರ್ಮಾನದ ಬಗ್ಗೆ ಸಿಂಘ್ವಿ ಅಪಸ್ವರವನ್ನ ಎತ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ ತಡೆಯ ಅರ್ಜಿಯ ವಿಚಾರಣೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆ ಬಗ್ಗೆ ಸಿಎಂ ಪರ ವಕೀಲರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಗವರ್ನರ್ ತೆಗೆದುಕೊಂಡ ತೀರ್ಮಾನ, ಅದರಲ್ಲೂ ಅನೇಕ ಪ್ರಕರಣಗಳಿದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಸಿಎಂ ಪ್ರಕರಣವನ್ನೇ ಕೈಗೆತ್ತಿಕೊಂಡಿರೋದು ಯಾಕೆ ಅನ್ನೋದರ ಬಗ್ಗೆ ಕೂಡ ಈಗ ಅಲ್ಲಿ ವಾದವನ್ನ ಮಂಡನೆ ಮಾಡಲಾಗ್ತಾ ಇದೆ. ಗವರ್ನರ್ ಮುಂದೆ 12 ಪ್ರಕರಣಗಳಿದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳಿದಂತಹ ಸಂದರ್ಭದಲ್ಲಿ 12 ಕೇಸ್ಗಳ ಬಗ್ಗೆ ಯಾಕೆ ಪ್ರಾಸಿಕ್ಯೂಷನ್ ಮಾಡಿಸಿಲ್ಲ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಗವರ್ನರ್ ತೀರ್ಮಾನದ ಬಗ್ಗೆ ಸಿಂಘ್ವಿ ಅಪಸ್ವರವನ್ನ ಎತ್ತಿದ್ದಾರೆ. ಗವರ್ನರ್ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಈಗ ಪ್ರಾಸಿಕ್ಯೂಷನ್ 12 ಪ್ರಕರಣಗಳು ಇದ್ರೂ ಕೂಡ ಸಿಎಂ ಅವರ ಪ್ರಕರಣವನ್ನೇ ಕೈಗೆತ್ತಿಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಕ್ಯಾಬಿನೆಟ್ ಒಂದು ನಿರ್ಣಯ ಮಾಡುತ್ತೆ, ಇದನ್ನ ವಿರೋಧ ಮಾಡುವ ನಿರ್ಣಯ ಮಾಡುತ್ತೆ, ಕಾನೂನು ಹೋರಾಟದ ನಿರ್ಣಯ ಮಾಡುತ್ತೆ. ಕ್ಯಾಬಿನೆಟ್ ನಿರ್ಣಯ ಇಲ್ಲಿ ಕಾನೂನಾತ್ಮಕವಾಗಿದೆ ಅಂತ ಹೇಳಿ ಸಿಂಘ್ವಿ ಈ ಸಂದರ್ಭದಲ್ಲಿ ತಮ್ಮ ವಾದವನ್ನ ಮಂಡನೆ ಮಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಏನೆಲ್ಲ ಆಯಿತು, ಯಾವ ರೀತಿಯಾಗಿ ಈ ಒಂದು ಘಟನೆಯನ್ನ ನೋಡ್ಲಾಗ್ತಾ ಇದೆ, ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಅಭಿಷೇಕ್ ಮನು ಸಿಂಘ್ವಿ ಈಗಾಗಲೇ ಅಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಬೇಕಂತಾನೆ ಮಾಡಿರುವಂತಹ ಒಂದು ಪ್ರಕರಣ ಅಂತ ಕೂಡ ಹೇಳ್ತಿದ್ದಾರೆ. 12 ಕೇಸ್ಗಳ ಬಗ್ಗೆ ಯಾಕೆ ಪ್ರಾಸಿಕ್ಯೂಷನ್ ಮಾಡಿಲ್ಲ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಈಗಾಗಲೇ ಕೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಕ್ಯಾಬಿನೆಟ್ ನಿರ್ಣಯ ಕಾನೂನಾತ್ಮಕವಾಗಿದೆ ಅನ್ನೋದನ್ನ ಕೂಡ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿರೋದನ್ನ ನಾವು ಗಮನಿಸಬಹುದು. 12 ಪ್ರಕರಣಗಳಿದೆ. 12 ಪ್ರಕರಣಗಳು ಇದ್ರೂ ಕೂಡ ಈ ಕೇಸ್ಗಳ ಬಗ್ಗೆ ಯಾಕೆ ಪ್ರಾಸಿಕ್ಯೂಷನ್ ಮಾಡಿಲ್ಲ ಅನ್ನುವ ಪ್ರಶ್ನೆಯನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಕೇಳ್ತಾ ಇದ್ದಾರೆ. 12 ಪ್ರಕರಣಗಳನ್ನ ಕೊಡಬಹುದಾಗಿತ್ತಲ್ವಾ? ಕೇವಲ ಈ ಒಂದೇ ಒಂದು ಪ್ರಕರಣವನ್ನ ಯಾಕೆ ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ? ಆ ಹಿನ್ನೆಲೆಯಲ್ಲಿಯೇ ಕ್ಯಾಬಿನೆಟ್ ಒಂದು ನಿರ್ಣಯವನ್ನ ತೆಗೆದುಕೊಂಡಿರೋದು. ಆ ನಿರ್ಣಯ ಏನು ಅಂತ ಹೇಳಿದ್ರೆ, ಇದನ್ನ ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ ಆಗಿರುವುದು. ಅದಕ್ಕೊಂದು 70 ಪುಟಗಳ ಉತ್ತರವನ್ನು ನೀಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ರಾಜ್ಯಪಾಲರು ಯಾವ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ನೀಡಿಲ್ಲ ಅನ್ನೋದನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆಯ್ತು, ಈಗ ಸಿಎಂ ಮುಡಾ ಹಗರಣದ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಈ ಹಿಂದೆ ಅನೇಕ ಅನುಮತಿಯನ್ನು ಕೇಳಿ ಅನೇಕ ಕೇಸ್ಗಳು ಇತ್ತಲ್ವಾ? ಅವರ ಬಳಿಯ ಫೈಲ್ ಇದೆಯಲ್ವಾ? ಯಾಕೆ ಅವುಗಳಿಗೆ ಕೊಡ್ಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ರಾಜ್ಯಪಾಲರ ನಡೆಯ ಬಗ್ಗೆನೇ ಇಲ್ಲಿ ಸಿಎಂ ಪರ ವಕೀಲರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಧೋರಣೆಯ ಬಗ್ಗೆ ಇಲ್ಲಿ ನ್ಯಾಯಾಲಯದ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಗಮನಿಸ್ತಾ ಇದ್ವಿ ಏನೇನಾಗ್ತಾ ಇದೆ ಅಲ್ಲಿ, ಯಾವ ರೀತಿಯಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಪರ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ಗಮನಿಸಬೇಕಾಗಿರೋದು ಕ್ಯಾಬಿನೆಟ್ ನಿರ್ಣಯ ಅದನ್ನ ತೆಗೆದುಕೊಳ್ಳಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಎಲ್ಲವೂ ಒಮ್ಮತದಿಂದ ತೆಗೆದುಕೊಂಡಂತಹ ನಿರ್ಧಾರ. ಆದ್ರೆ ಅದಕ್ಕೂ ಕೂಡ ಮನ್ನಣೆಯನ್ನ ಕೊಡ್ಲಿಲ್ಲ ರಾಜ್ಯಪಾಲರು. ಅದಕ್ಕೂ ಕೂಡ ಮನ್ನಣೆಯನ್ನ ಕೊಡದೆ ಇಮಿಡಿಯೇಟ್ ಆಗಿ ಒಂದ್ಸಲ ಯಾವಾಗ ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂ ದೂರನ್ನ ದಾಖಲಿಸ್ತಾರೋ ಆ ದೂರು ದಾಖಲಿಸಿದ ಇಮಿಡಿಯೇಟ್ ಆಗಿ ಶೋಕಾಸ್ ನೋಟಿಸ್ ಅನ್ನ ಕೂಡ ಕೊಡ್ತಾರೆ. ಅದರಲ್ಲಿ ಏನಾಗಿದೆ, ಯಾವ ರೀತಿಯ ಪ್ರಕರಣ ಏನು ಅನ್ನೋದನ್ನ ಗಮನಿಸಿದ್ದಾರೋ ಇಲ್ವೋ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇರುವಂಥದ್ದು. ಅರ್ಜಿಯನ್ನ ಸ್ವತಂತ್ರವಾಗಿ ಪರಿಶೀಲಿಸಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಅಭಿಯೋಜನಾ ಮಂಜೂರಾತಿಯಲ್ಲಿ ರಾಜ್ಯಪಾಲರು ಒಂದೇ ಒಂದು ಕಾರಣವನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಈಗಾಗಲೇ ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ನ್ಯಾಯಾಧೀಶರ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ನೀಡಿರುವ ಸಲಹೆ ತುಂಬಾ ಕಾನೂನಾತ್ಮಕವಾಗಿದೆ. ಎಲ್ಲ ಕಾನೂನಿನ ಪಾಂಡಿತ್ಯ ಇರುವಂತಹವರೇ ಉತ್ತರವನ್ನ ನೀಡಲಾಗಿರೋದು ಅಂತ ಹೇಳಿ ಸಿಂಘ್ವಿ ವಾದಕ್ಕೆ ಆಗ ತುಷಾರ್ ಮೆಹ್ತಾ ಅವರು ವ್ಯಂಗ್ಯವನ್ನ ಕೂಡ ಆಡಿದ್ದಾರೆ. ಕಾನೂನು ತಜ್ಞರ ಸಲಹೆ ಪಡೆದ್ರೆ ತಪ್ಪೇನಿಲ್ಲ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಮತ್ತೆ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಇಲ್ಲಿ ವಾದ ಪ್ರತಿವಾದಗಳು ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.